ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ನಿಮ್ಮ ಮನೆಯಲ್ಲೂ ಕೂಡ BPL ಅಥವಾ APL ರೇಷನ್ ಕಾರ್ಡ್ ಇದೆಯಾ? ಹಾಗಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಏಕೆ ಅಂದ್ರೆ ಕಳೆದ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಸುದ್ದಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸುಮಾರು 4.3 ಲಕ್ಷ BPL ರೇಷನ್ ಕಾರ್ಡ್ಗಳನ್ನ ಪರಿಶೀಲನೆಯ ನಂತರ APL ವರ್ಗಕ್ಕೆ ಬದಲಾಯಿಸಲಾಗಿದೆ. ಈ ಸುದ್ದಿ ನೋಡಿದ ತಕ್ಷಣ ಸಾವಿರಾರು ಕುಟುಂಬಗಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮ ಕಾರ್ಡ್ ಕೂಡ ಏನಾದರೂ BPL ಇಂದ APL ಗೆ ಬದಲಾಗ್ತಾ ಇದೆಯಾ? ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಸೌಲಭ್ಯ ಸಿಗುತ್ತಾ? ನಾವು ಈಗ ಏನು ಮಾಡಬೇಕು? ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಈ ವಿಷಯದ ಬಗ್ಗೆ ವಾಟ್ಸಪ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಸಂದೇಶಗಳು ಹರಿದಾಡ್ತಾ ಇದೆ. ಆದರೆ ಅವುಗಳಲ್ಲಿ ಎಲ್ಲವೂ ಕೂಡ ನಿಜ ಅಲ್ಲ. ಕೆಲವು ಸಂದೇಶಗಳು ಜನರಲ್ಲಿ ಅನಗತ್ಯವಾಗಿ ಒಂದು ಆತಂಕವನ್ನ ಹುಟ್ಟಿಸ್ತಾ ಇದೆ. ಅದಕ್ಕಾಗಿ ಇಂದು ಯಾವುದೇ ವದಂತಿ ಅಲ್ಲ, ಅಧಿಕೃತ ಮಾಹಿತಿಯ ಆಧಾರದ ಮೇಲೆ ನಿಜ ಏನು ಅನ್ನೋದನ್ನ ತುಂಬಾ ಸರಳವಾಗಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಏಕೆ ಅಂದ್ರೆ ಕೊನೆಯಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಸ್ಥಿತಿ ಸರಿಯಾಗಿದೆಯಾ ಎಂಬುದನ್ನ ನೀವು ಮನೆಯಲ್ಲೇ ಹೇಗೆ ಪರಿಶೀಲಿಸಬಹುದು ಅನ್ನೋದನ್ನು ಕೂಡ ನಾವು ತಿಳಿಸ್ತೀವಿ. ಸ್ನೇಹಿತರೆ, ಈಗ ಬಹುತೇಕರ ಮನಸ್ಸಿನಲ್ಲಿ ಇರೋ ದೊಡ್ಡ ಪ್ರಶ್ನೆ ಒಂದೇ: ನಮ್ಮ ರೇಷನ್ ಕಾರ್ಡ್ ಸುರಕ್ಷಿತ ಆಗಿದೆಯಾ? ಆದರೆ ಅದಕ್ಕೂ ಮೊದಲು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ. ಸರ್ಕಾರ ರಾಜ್ಯದ ಎಲ್ಲಾ BPL ಕಾರ್ಡ್ಗಳನ್ನ ಒಟ್ಟಿಗೆ ರದ್ದು ಮಾಡುತ್ತಿದೆ ಅಥವಾ ಎಲ್ಲರ ಕಾರ್ಡ್ಗಳನ್ನ APL ಗೆ ಬದಲಾಯಿಸಲಾಗ್ತಾ ಇದೆ ಅಂತ ಎಲ್ಲಿನೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಇತ್ತೀಚೆಗೆ ನಡೆದಿರುವಂತದ್ದು ಕೆಲವು ಅನುಮಾನಾಸ್ಪದಗಳ ಪ್ರಕರಣಗಳ ಪರಿಶೀಲನೆ. ಅಂದ್ರೆ ಆ ಒಂದು ಪರಿಶೀಲನೆಯ ನಂತರವೇ ಕೆಲವು ಕಾರ್ಡ್ಗಳ ವರ್ಗ ಬದಲಾವಣೆ ಮಾಡಲಾಗಿದೆ. ಅಂದ್ರೆ ಪ್ರತಿಯೊಬ್ಬ BPL ಕಾರ್ಡ್ದಾರರು ಕೂಡ ಆತಂಕ ಪಡುವಂತಹ ಅಗತ್ಯ ಮೊದಲಿಗೆ ಇಲ್ಲ. ಹಾಗಾದ್ರೆ ಯಾರಿಗೆ ಎಚ್ಚರಿಕೆ ಅಗತ್ಯ? ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ಗಮನದಲ್ಲಿರಲಿ ನಿಮಗೆ. ಸರ್ಕಾರ ಯಾವ ಮಾನದಂಡಗಳ ಆಧಾರದ ಮೇಲೆ ಪ್ರತಿಯೊಂದು ಪ್ರಕರಣವನ್ನ ಪರಿಶೀಲಿಸುತ್ತೆ ಎಂಬ ಸಂಪೂರ್ಣ ಪಟ್ಟಿಯನ್ನ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಪ್ರಕಟಿಸಿಲ್ಲ. ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಕಾರು ಇದ್ದರೆ ಕಾರ್ಡ್ ರದ್ದು, ಬೈಕ್ ಇದ್ದರೆ BPL ಹೋಗುತ್ತೆ, ಮನೆ ಕಟ್ಟಿದ್ರೆ ಕಾರ್ಡ್ ಕ್ಯಾನ್ಸಲ್ ಎನ್ನುವಂತಹ ಸಂದೇಶಗಳನ್ನ ಸತ್ಯ ಅಂತ ದಯವಿಟ್ಟು ನಂಬಬೇಡಿ. ಅವು ಅಧಿಕೃತ ಆದೇಶಗಳಲ್ಲ. ಒಂದು ಸರಳ ಉದಾಹರಣೆಯನ್ನ ನಾನು ನಿಮಗೆ ಹೇಳ್ತೀನಿ. ನಿಮ್ಮ ಮನೆಯಲ್ಲೇ 4 ಜನರ ಹೆಸರು ರೇಷನ್ ಕಾರ್ಡ್ನಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಆದರೆ ಒಬ್ಬ ಸದಸ್ಯ ಹಲವು ವರ್ಷಗಳ ಹಿಂದೆ ಬೇರೆ ಊರಿಗೆ ಸ್ಥಳಾಂತರವಾಗಿದ್ದರು ಅಥವಾ ಕುಟುಂಬದ ವಿವರಗಳಲ್ಲಿ ಬದಲಾವಣೆ ಆಗಿದ್ರು ಅದನ್ನ ಇನ್ನೂ ಕೂಡ ನೀವು ತಿದ್ದುಪಡಿ ಮಾಡಿಸಿಲ್ಲ. ಇಂತಹ ಸಂದರ್ಭಗಳಲ್ಲಿ ನಿಮ್ಮ ದಾಖಲೆಗಳನ್ನ ಸರಿಯಾಗಿ ನವೀಕರಿಸಿಕೊಂಡಿರುವುದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಇದರಿಂದ ಮುಂದೆ ಯಾವುದೇ ಆಡಳಿತಾತ್ಮಕ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಹಾಗಾದ್ರೆ ನೀವು ಈಗ ಏನ್ ಮಾಡಬೇಕು? ಮೊದಲನೇದಾಗಿ, ಒಮ್ಮೆ ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತೆ, ಆ ರೇಷನ್ ಕಾರ್ಡ್ ನಲ್ಲಿರುವಂತಹ ಆ ವಿವರಗಳೇನಿರುತ್ತೆ ಅದನ್ನ ಒಂದ್ಸಲ ಪರಿಶೀಲನೆ ಮಾಡಿ. ಕುಟುಂಬದ ಸದಸ್ಯರ ಹೆಸರು ಸರಿಯಾಗಿದೆಯಾ ಚೆಕ್ ಮಾಡಿ. ವಿಳಾಸ ಸರಿಯಾಗಿದೆಯಾ? ಯಾವುದೇ ತಿದ್ದುಪಡಿ ಮಾಡಿಸ್ಬೇಕಾ ಬೇಡ್ವಾ? ಇವೆಲ್ಲವನ್ನು ಕೂಡ ಒಮ್ಮೆ ನೋಡಿ. ಇನ್ನು ಎರಡನೇದಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ ಏನು ಅನ್ನೋದನ್ನ ನೀವು ಪರಿಶೀಲಿಸಿ. ಇದಕ್ಕಾಗಿ ಯಾರಿಗೂ ಕೂಡ ನೀವು ಹಣ ಕೊಡುವಂತಹ ಅಗತ್ಯ ಇಲ್ಲ. ಬ್ರೋಕರ್ಗಳ ಹಿಂದೆ ಹೋಗುವ ಅಗತ್ಯನೂ ಕೂಡ ನಿಮಗಿಲ್ಲ. ಸರ್ಕಾರದ ಅಧಿಕೃತ ಆಹಾರ ಪೋರ್ಟಲ್ ಮೂಲಕವೇ ಈ ಮಾಹಿತಿಯನ್ನ ಪರಿಶೀಲಿಸಬಹುದಾಗುತ್ತೆ. ಸ್ನೇಹಿತರೆ, ಇಲ್ಲಿವರೆಗೆ ನಾವು 4.3 ಲಕ್ಷ BPL ಕಾರ್ಡ್ಗಳ ವರ್ಗ ಬದಲಾವಣೆಯ ಬಗ್ಗೆ ಮತ್ತು ಯಾರು ಆತಂಕ ಪಡಬೇಕು, ಯಾರು ಆತಂಕ ಪಡಬೇಕಾಗಿಲ್ಲ ಅನ್ನೋದನ್ನ ನೋಡಿದ್ದೀವಿ. ಆದರೆ ಈಗ ನಾನು ಹೇಳಲಿರುವಂತಹ ವಿಷಯ ಬಹುತೇಕ ಪ್ರತಿಯೊಬ್ಬ ರೇಷನ್ ಕಾರ್ಡ್ದಾರರಿಗೂ ಕೂಡ ಸಂಬಂಧಪಡುತ್ತೆ. ಯಾಕೆಂದ್ರೆ ಕಳೆದ ಕೆಲವು ದಿನಗಳಿಂದ ನನಗೆ
ಹೆಚ್ಚಾಗಿ ಬಂದಂತಹ 3 ಪ್ರಶ್ನೆಗಳಿವೆ. ಮೊದಲನೇದಾಗಿ, ಅನ್ನಭಾಗ್ಯ ಯೋಜನೆ ನಿಲ್ಲುತ್ತಾ? ಎರಡನೆಯದಾಗಿ, ಹೊಸ BPL ಕಾರ್ಡ್ಗೆ ಅರ್ಜಿ ಶುರುವಾಗಿದೆಯಾ? ಮೂರನೇದಾಗಿ, ನನ್ನ ರೇಷನ್ ಕಾರ್ಡ್ನ ಸ್ಟೇಟಸ್ ಅನ್ನ ಮನೆಯಲ್ಲೇ ಕೂತ್ಕೊಂಡು ನಾನು ಹೇಗೆ ಚೆಕ್ ಮಾಡಬಹುದು? ಈ 3 ಪ್ರಶ್ನೆಗಳಿಗೆ ಒಂದೊಂದಾಗಿ ನಾವು ಈಗ ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಅನ್ನಭಾಗ್ಯ ಯೋಜನೆ ಮುಂದುವರಿಯುತ್ತಾ ಅಥವಾ ನಿಲ್ಲುತ್ತಾ? ಈ ಪ್ರಶ್ನೆ ಸಾವಿರಾರು ಜನರದ್ದು. ಇದರ ಉತ್ತರ, ಸದ್ಯಕ್ಕೆ ಅರ್ಹ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆ ಮುಂದುವರಿಯುತ್ತಿದೆ. ನಿಲ್ಲುತ್ತೆ ಅಂತ ಯಾವ ಮಾಹಿತಿನೂ ಕೂಡ ಬಂದಿಲ್ಲ. ಆದರೆ ಒಂದು ವಿಷಯವನ್ನ ಎಲ್ಲರೂ ಕೂಡ ನೆನಪಲ್ಲಿಟ್ಕೋಬೇಕು. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಅಥವಾ ಕುಟುಂಬದ ವಿವರಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಸರ್ಕಾರದ ಸೇವೆಗಳನ್ನ ಪಡೆಯುವಾಗ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ದಾಖಲೆಗಳು ಸರಿಯಾಗಿದೆಯಾ ಅನ್ನೋದನ್ನ ನೀವು ಸ್ವಲ್ಪ ಕಾಲಕ್ಕೆ ಅದನ್ನ ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಒಂದು ಒಳ್ಳೆ ಅಭ್ಯಾಸ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ ಅಂತ ಅಂದ್ರೆ, ಹೊಸ BPL ರೇಷನ್ ಕಾರ್ಡ್ಗೆ ಅರ್ಜಿ ಆರಂಭ ಆಗಿದೆಯಾ? ಈ ವಿಷಯದಲ್ಲೂ ಕೂಡ ಒಂದು ರೀತಿ ಸಾಕಷ್ಟು ಗೊಂದಲ ಇದೆ ಎಲ್ರಿಗೂ ಕೂಡ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಇಂದಿನಿಂದ ಹೊಸ BPL ಅರ್ಜಿ ಆರಂಭ ಆಗಿದೆ, ನಾಳೆಯಿಂದನೇ ಅರ್ಜಿ ಸಲ್ಲಿಸಿ ಎಂಬ ರೀತಿಯ ಒಂದು ಪೋಸ್ಟ್ಗಳು ವೈರಲ್ ಆಗ್ತಾ ಇರ್ತದೆ. ಇದನ್ನೆಲ್ಲ ನೋಡಿ ಗೊಂದಲ ಇರುತ್ತೆ, ಯಾವಾಗ ಏನು ಅನ್ನುವಂಥದ್ದು. ಆದ್ರೆ ಈ ಪ್ರತಿ ವೈರಲ್ ಪೋಸ್ಟ್ ಅಧಿಕೃತ ಮಾಹಿತಿ ಆಗಿರಲ್ಲ. ಹೊಸ ಅರ್ಜಿಯ ಸ್ವೀಕಾರ, ವಿಶೇಷ ನೋಂದಣಿ ಅಭಿಯಾನ ಅಥವಾ ಹೊಸ ಆದೇಶಗಳ ಬಗ್ಗೆ ಮಾಹಿತಿ ಬಂದಾಗ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ಪ್ರಕಟಣೆ ಏನಿರುತ್ತೆ ಅದನ್ನ ನೀವು ನಂಬಿ. ಬೇರೆ ಎಲ್ಲ ವಿಚಾರಗಳನ್ನು ಕೂಡ ನಂಬೋದಕ್ಕೆ ಹೋಗ್ಬೇಡಿ. ಆ ಅಧಿಕೃತ ಆದೇಶ ಬಂದಾಗ ಮಾತ್ರ ಅದನ್ನ ಅಂತಿಮ ಮಾಹಿತಿ ಅಂತ ಪರಿಗಣಿಸಿ. ಇನ್ನು ಮೂರನೇ ಪ್ರಶ್ನೆ, ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ ಅನ್ನ ಮನೆಯಲ್ಲೇ ಕೂತ್ಕೊಂಡು ನೀವು ಹೇಗೆ ಚೆಕ್ ಮಾಡಬಹುದು? ಇದಕ್ಕೆ ತುಂಬಾ ಸುಲಭವಾದಂತಹ ಒಂದು ವಿಧಾನ ಇದೆ. ನಿಮ್ಮ ಮೊಬೈಲ್ನಲ್ಲಿ ಕರ್ನಾಟಕ ಸರ್ಕಾರದ ಅಧಿಕೃತ ಆಹಾರ ಪೋರ್ಟಲ್ ಅನ್ನ ಫಸ್ಟ್ ಓಪನ್ ಮಾಡಿ. ಅಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹಲವು ಸೇವೆಗಳು ಲಭ್ಯವಿರ್ತದೆ, ಅನೇಕ ಆಪ್ಷನ್ಸ್ ಇರ್ತದೆ. ನೀವು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಆಪ್ಷನ್ಸ್ಗಳಲ್ಲಿ ರೇಷನ್ ಕಾರ್ಡ್ನ ಸ್ಥಿತಿ ಹೇಗಿದೆ, ಹೊಸ ಅರ್ಜಿಯ ಸ್ಟೇಟಸ್ ಏನು, ತಿದ್ದುಪಡಿ ಅರ್ಜಿಯ ಮಾಹಿತಿ, ತಿದ್ದುಪಡಿ ಮಾಡಬೇಕು ಅಂದ್ರೆ ಏನು ಮಾಹಿತಿ, ಯಾವ ತರ ಮಾಡಬಹುದು, ಇದೆಲ್ಲವನ್ನು ಕೂಡ ನೀವು ಪರಿಶೀಲನೆ ಮಾಡಬಹುದು ಆರಾಮಾಗಿ ಕೂತ್ಕೊಂಡು ಮನೇಲಿ. ಇದಕ್ಕಾಗಿ ಯಾರಿಗೂ ಕೂಡ ನೀವು ಹಣ ಕೊಡುವಂತಹ ಅಗತ್ಯ ಇಲ್ಲ. ಒಂದು ಮುಖ್ಯ ಸಲಹೆ ನಿಮಗೆ, ನಿಮ್ಮ ಕಾರ್ಡ್ ರದ್ದು ಅಥವಾ ನಿಮ್ಮ BPL ಈಗ APL ಆಗಿದೆ ಎಂಬ ಯಾವುದೇ ಸುದ್ದಿ ಬಂದ್ರೆ ಮೊದಲು ನೀವು ಗಾಬರಿ ಆಗಬೇಡಿ, ಆತಂಕ ಪಡಬೇಡಿ. ಮೊದಲು ಅಧಿಕೃತವಾಗಿ ಪರಿಶೀಲನೆ ಮಾಡಿ. ಅಗತ್ಯ ಇದ್ರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ನ್ಯಾಯಬೆಲೆ ಅಂಗಡಿಗಳಿರ್ತದೆ ಅಥವಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಒಂದು ಕಚೇರಿಗೆ ಹೋಗಿ ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ. ಆದರೆ ಈ ವಿಡಿಯೋದ ಅತ್ಯಂತ ಮುಖ್ಯ ಭಾಗ ಇನ್ನೂ ಕೂಡ ಬಾಕಿ ಇದೆ ನಾನು ಹೇಳುವಂಥದ್ದು. ರೇಷನ್ ಕಾರ್ಡ್ ಬಗ್ಗೆ ಹೆಚ್ಚಿನ ಜನರು ಮಾಡುವಂತಹ 5 ತಪ್ಪುಗಳು ಯಾವ್ದ್ಯಾವುದು? ಈ ತಪ್ಪುಗಳಿಂದ ನಿಮ್ಮ ಮನೆಯವರು ಹೇಗೆ ದೂರ ಇರಬಹುದು? 5 ತಪ್ಪುಗಳು ಯಾವ್ಯಾವು? ಆ ತಪ್ಪುಗಳಿಂದ ನಿಮ್ಮ ಮನೆಯವರು ಹೇಗೆ ದೂರ ಇರಬಹುದು? ಮತ್ತು ಈ ವಿಡಿಯೋ ಮುಗಿಯುವ ಮುನ್ನ ನೀವು ಈಗಲೇ ಮಾಡಬೇಕಾದ ಒಂದು ಕೆಲಸ ಯಾವುದು? ಇದೇ ಈ ವಿಡಿಯೋದ ಕೊನೆಯ ಮತ್ತು ಅತ್ಯಂತ ಉಪಯುಕ್ತವಾದಂತಹ ಭಾಗ. ಸ್ನೇಹಿತರೆ, ಈಗ ನಾನು ಹೇಳಲಿರುವಂತಹ ವಿಷಯವನ್ನ ಕೊನೆಯವರೆಗೂ ಕೇಳಿ. ಯಾಕೆ ಅಂದ್ರೆ ರೇಷನ್ ಕಾರ್ಡ್ ರದ್ದು ಆಗುವುದಕ್ಕಿಂತ ಮೊದಲು ಅಥವಾ ಮುಂದೆ ಯಾವುದೇ ತೊಂದರೆ ಎದುರಾಗುವುದಕ್ಕಿಂತ ಮೊದಲು ಹೆಚ್ಚಿನ ಜನರು ತಾವೇ ತಿಳಿಯದೆ ಕೆಲವು ಸಾಮಾನ್ಯ ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪುಗಳೇ ಮುಂದೆ ಸಮಸ್ಯೆಗೆ ಕಾರಣ ಆಗಬಹುದು. ಹಾಗಾದ್ರೆ 5 ದೊಡ್ಡ ತಪ್ಪುಗಳು ಯಾವ್ದ್ಯಾವುದು? ನಾವು ಒಂದೊಂದಾಗಿ ನೋಡೋಣ. ಮೊದಲನೇ ತಪ್ಪು, ವಾಟ್ಸಪ್ನಲ್ಲಿ ಬಂದ ಪ್ರತಿಯೊಂದು ಮೆಸೇಜ್ ಅನ್ನ ನಂಬೋದು. ಒಂದು ಮೆಸೇಜ್ ಬರುತ್ತೆ, ಇಂದಿನಿಂದ ಎಲ್ಲಾ BPL ಕಾರ್ಡ್ ರದ್ದು ಅಂತ. ಇನ್ನೊಂದು ಮೆಸೇಜ್ ಬರುತ್ತೆ, ಅನ್ನಭಾಗ್ಯ ಯೋಜನೆ ಸಂಪೂರ್ಣವಾಗಿ ನಿಂತಿದೆ. ಇದನ್ನ ನೋಡಿ ಹಲವರು ಏನ್ ಮಾಡ್ತಾರೆ, ಆತಂಕಕ್ಕೊಳಗಾಗ್ತಾರೆ. ಅಯ್ಯೋ, ಏನ್ ಮಾಡೋದಪ್ಪ, ಈ ತರ ಆಯ್ತಲ್ಲ, ಏನು ಸಿಗುತ್ತೆ ಅಂತ ಅನ್ಕೊಂಡಿದ್ವಿ, ಫ್ರೀಯಾಗಿ ರೇಷನ್ ಒಂದಷ್ಟು ಕುಟುಂಬಕ್ಕೆ ಅನುಕೂಲ ಆಗ್ತಿತ್ತು, ಈ ತರ ಆಗ್ಬಿಡ್ತಲ್ಲ ಅಂತ ಇದನ್ನು ನೋಡಿ ಹಲವರು ಆತಂಕಕ್ಕೊಳಗಾಗ್ತಾರೆ.
ಆದ್ರೆ ವೈರಲ್ ಆಗಿದೆ ಅಂದ್ರೆ ಅದು ನಿಜ ಆಗಬೇಕು ಅಂತ ಏನಿಲ್ಲ. ಮೊದಲು ಅದು ಸರ್ಕಾರದ ಅಧಿಕೃತ ಮಾಹಿತಿನ ಫಸ್ಟ್ ಇದನ್ನ ಪರಿಶೀಲನೆ ಮಾಡಿ ನೀವು. ಎರಡನೇ ತಪ್ಪು ಏನ್ ಮಾಡ್ತೀವಿ ಅಂತ ಅಂದ್ರೆ ರೇಷನ್ ಕಾರ್ಡ್ನ ವಿವರಗಳನ್ನ ವರ್ಷಗಳ ಕಾಲ ಅಪ್ಡೇಟ್ ಮಾಡದೇ ಇರುವಂತಹದ್ದು. ಉದಾಹರಣೆಗೆ ನಿಮ್ಮ ಮನೆ ವಿಳಾಸ ಬದಲಾಗಿರಬಹುದು, ಮೊದಲು ಬೇರೆ ಕಡೆ ಇರಬಹುದು ಬಾಡಿಗೆ ಮನೆಯಲ್ಲಿ, ಅದಾದ ನಂತರ ನಿಮ್ಮ ವಿಳಾಸ ಬೇರೆ ಕಡೆ ಬದಲಾಗಿರಬಹುದು, ಕುಟುಂಬದಲ್ಲಿ ಹೊಸ ಸದಸ್ಯ ಸೇರಿರಬಹುದು, ಒಂದು ಮಕ್ಕಳಾಗಿರಬಹುದು, ಅಥವಾ ಯಾರಾದ್ರೂ ಸದಸ್ಯರ ಹೆಸರನ್ನ ತೆಗೆದು ಹಾಕಬೇಕಾಗಿರಬಹುದು. ಇಂತಹ ಬದಲಾವಣೆಗಳು ಯಾವ್ದಾದ್ರು ಇರ್ತಾವ ನೋಡಿ, ಇದನ್ನ ಸಮಯಕ್ಕೆ ಸರಿಯಾಗಿ ತಿದ್ದುಪಡಿ ಮಾಡಿಕೊಳ್ಳುವಂಥದ್ದು ಒಂದು ಒಳ್ಳೆಯ ಅಭ್ಯಾಸ ಇದೆ. ಯಾವುದು ಸಮಸ್ಯೆ ಬರಲ್ಲ ಮುಂದೆ. ಮೂರನೇ ತಪ್ಪೇನ್ ಮಾಡ್ತೀವಿ, ಬ್ರೋಕರ್ಗಳನ್ನ ನಂಬುವಂಥದ್ದು. ಕೆಲವರು ಹೇಳ್ತಾರೆ, ಹಣ ಕೊಡ್ರಿ, ನಾನು BPL ಕಾರ್ಡ್ ಮಾಡಿಸ್ತೀನಿ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಅಥವಾ 2 ದಿನದಲ್ಲೇ ಈ ಒಂದು ಕೆಲಸವನ್ನ ಮಾಡಿಸ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ಹಣವನ್ನ ಕೇಳ್ತಾರೆ. ಇಂಥವರ ಮಾತುಗಳನ್ನ ನಂಬಬೇಡಿ. ಸರ್ಕಾರದ ಅಧಿಕೃತ ಸೇವೆಗಳಿಗೆ ಅಧಿಕೃತ ಮಾರ್ಗವನ್ನೇ ಬಳಸಿ ದಯವಿಟ್ಟು. ಇನ್ನು 4ನೇ ತಪ್ಪು ನಾವೇನ್ ಮಾಡ್ತೀವಿ, ರೇಷನ್ ಕಾರ್ಡ್ನ ಸ್ಟೇಟಸ್ ಅನ್ನ ಎಂದಿಗೂ ಪರಿಶೀಲನೆ ಮಾಡದೇ ಇರುವಂಥದ್ದು. ಒಮ್ಮೆ ನಿಮ್ಮ ಕಾರ್ಡ್ನ ಸ್ಥಿತಿ, ಕುಟುಂಬದ ವಿವರ ಎಲ್ಲವೂ ಸರಿಯಾಗಿದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ಇದಕ್ಕೆ ಹೆಚ್ಚು ಸಮಯ ಏನು ಬೇಕಾಗಲ್ಲ. ನೀವೇನಾದ್ರೂ ಓದಿಲ್ಲ, ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಅಂದ್ರೆ ನಿಮ್ಮ ಮಕ್ಕಳು ಇಲ್ಲ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಓದಿರೋರು ಇರ್ತಾರೆ, ಅವ್ರ ಹತ್ರ ಹೋಗಿ ಹೇಗೆ ಅಂತ ಕೇಳಿ. ಆದ್ರೆ ಮುಂದೆ ಆಗಬಹುದಾದಂತಹ ಅನಗತ್ಯ ತೊಂದರೆಗಳನ್ನ ತಪ್ಪಿಸಬಹುದು. ಇನ್ನು 5ನೇ ತಪ್ಪೇನ್ ಮಾಡ್ತೀವಿ, ಭಯ ಪಡುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿನ ನೋಡಿದ ತಕ್ಷಣ ನಮ್ಮ ಕಾರ್ಡ್ ಹೋಗ್ಬಿಡ್ತಾ, ಅಯ್ಯೋ ಏನಪ್ಪ ಮಾಡೋದಿನ್ ಮುಂದೆ, ಹೆಂಗೋ ಹಕ್ಕಿ ಬರ್ತಾ ಇತ್ತು, ಈ ತರ ಆಗ್ಬಿಡ್ತಲ್ಲ, ಏನು ಎತ್ತ, ಗಾಬರಿ ಆಗ್ಬೇಡಿ. ಮೊದಲು ಅಧಿಕೃತವಾಗಿ ಮಾಹಿತಿ ಪರಿಶೀಲನೆ ಮಾಡಿ. ಅಗತ್ಯವಿದ್ರೆ ನಿಮ್ಮ ನ್ಯಾಯಬೆಲೆ ಅಂಗಡಿ ಅಥವಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನ ಸಂಪರ್ಕ ಮಾಡಿ. ಕೊನೆ ಮಾತು ಸ್ನೇಹಿತರೆ, ಈ ವಿಡಿಯೋದ ಉದ್ದೇಶ ಯಾರನ್ನು ಭಯಪಡಿಸುವುದಲ್ಲ, ಸರಿಯಾದ ಮಾಹಿತಿಯನ್ನ ನಿಮಗೆ ತಲುಪಿಸುವಂಥದ್ದು ನಮ್ಮ ಉದ್ದೇಶ. ರೇಷನ್ ಕಾರ್ಡ್ ಅನ್ನುವಂಥದ್ದು ಕೇವಲ ರೇಷನ್ ಪಡೆಯುವಂತಹ ಒಂದು ದಾಖಲೆ ಮಾತ್ರ ಅಲ್ಲ, ಸರ್ಕಾರದ ಹಲವು ಯೋಜನೆಗಳಿಗೆ ಇದು ಪ್ರಮುಖ ದಾಖಲೆ ಆಗಿದೆ. ಆದ್ದರಿಂದ ನಿಮ್ಮ ರೇಷನ್ ಕಾರ್ಡ್ನ ಮಾಹಿತಿಯನ್ನ ಕಾಲಕಾಲಕ್ಕೆ ಪರಿಶೀಲನೆ ಮಾಡಿ. ಯಾವುದೇ ವದಂತಿಯನ್ನ ನೇರವಾಗಿ ನಂಬಬೇಡಿ. ಅಧಿಕೃತ ಮಾಹಿತಿಯನ್ನ ಮಾತ್ರ ನಂಬಿ. ಈ ಮಾಹಿತಿ ನಿಮ್ಮೊಬ್ಬರಿಗಷ್ಟೇ ಅಲ್ಲ, ನಿಮ್ಮ ಮನೆಯವರಿಗೆ, ನಿಮ್ಮ ಬಂಧು ಬಳಗಕ್ಕೆ ಮತ್ತು ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತ ಆಗಬಹುದು. ಆದ್ರಿಂದ ಈ ಒಂದು ವಿಡಿಯೋವನ್ನ ನೀವು ನೋಡಿದಿರಾ, ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಪರಿಶೀಲಿತ, ನಿಖರ ಮತ್ತು ಜನರಿಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ. ಇನ್ನೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮಗೆ ತಿಳಿಸ್ತೀನಿ. ನಮಸ್ಕಾರ.